ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನನ್ನ ವಯಸ್ಸು ಎಷ್ಟೀಗ 93. ಇನ್ನೆಷ್ಟು ವರ್ಷ ಇರಬೇಕು? ನೀವು ಮಾಧ್ಯಮದಲ್ಲಿ ಇದ್ರ ಬಗ್ಗೆ ತುಂಬ ನನ್ನ ಹೆಸರು ಕನ್ಸಿಡರ್ ಮಾಡ್ತಾರೆ ಅಂಥೇಳಿ ಒಂದು 7-8 ಹೆಸರುಗಳ ಜೊತೆಗೆ ನನ್ನನ್ನು ಸೇರಿಸಿ ನೀವು ಅದಕ್ಕೆ ಒಂದು ದೊಡ್ಡ ಪ್ರಚಾರ ಮಾಡಿದ್ರಿ. ದಯಮಾಡಿ ನೀವು ಪ್ರಚಾರ ಮಾಡಿದ್ದಕ್ಕೆ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ, ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಹೋದ ತಿಂಗಳು 26ನೇ ತಾರೀಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರೆದಿರತಕ್ಕಂಥ ಪುಸ್ತಕ ಮೋದಿಯವ್ರ ಬಗ್ಗೆ. ಅದನ್ನು ಮೋದಿಯವರು ಈ ಪುಸ್ತಕ ದೇವೇಗೌಡರೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರ ಪತ್ರ ಬರೆದ್ರು ನನಗೆ, ನೀವೇ ಬಿಡುಗಡೆ ಮಾಡಬೇಕು ಅಂತ. ನಾನು ಡೆಲ್ಲಿಗೆ ಹೋದೆ, ಆ ಪುಸ್ತಕ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿ ನಾನು ಯಾರನ್ನೂ ನೋಡಲಿಲ್ಲ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದರು, ಕೆಲವು ರಾಜ್ಯಗಳ BJP ಮುಖ್ಯಮಂತ್ರಿಗಳಿದ್ದರು. ನಾನು ಒಬ್ಬರ ಹತ್ರ ಮಾತಾಡಲಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರದ್ದು ಪುಸ್ತಕ ರಿಲೀಸ್ ಮಾಡಿದೆ. ಅವರು ನನ್ನ ಬಗ್ಗೆ ತುಂಬ ಎತ್ತರಕ್ಕೆ ನನ್ನ ಬಗ್ಗೆ ಮಾತನಾಡಿದರು. ವೆಂಕಯ್ಯ ನಾಯ್ಡು ಅವರಿದ್ದರು, ಅವರು ಕೂಡ ಮಾತನಾಡಿದರು. ಇವತ್ತು ಮೋದಿಯವರನ್ನು ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಅದನ್ನು ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟಿಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವರನ್ನು ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು NDA ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ
ಯಾರು ಭಾವಿಸ್ಕೊಳ್ಬಾರ್ದು. ಅವರ್ ಬಾಂಡೇಜ್, ಅವರ್ ರಿಲೇಷನ್ಶಿಪ್ will be continued as long as Devuda is alive. And ನಾನು ವೀಲ್ ಚೇರಲ್ಲಿ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರಲ್ಲೇ ಹೋಗ್ತಾ ಇದ್ದೆ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದ್ರಲ್ಲ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು ಇಂಡಿಯಾದಲ್ಲಿ ಇದ್ದೇವೆ, ಆದರೆ ಪಕ್ಷನೂ ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿಯವರಿದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ.